ಗುರೂಜಿ ಇದೀಗ ಕಾಲ್ ಮಾಡಿ ಚಾರುಗೆ ಹೇಳ್ತಾರೆ. ಯಾಕಂದ್ರೆ ಚಾರು ಸ್ವಲ್ಪ ಸಮಯಗಳ ಕಾಲ ಆಶ್ರಮದಲ್ಲೇ ಇರ್ತಾಳೆ, ನಂತರ ಮನೆಗೂ ಕೂಡ ಹೊರಟೋಗ್ತಾಳೆ. ಯಾಕಂದ್ರೆ ಮನೆಯವ್ರಿಗೆ ಡೌಟ್ ಬಂದ್ಬಿಡುತ್ತಲ್ಲ. ಸೊ ರಾಮಾಚಾರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಗುರೂಜಿ. ಈಗ ಕಾಲ್ ಮಾಡಿ ಖಂಡಿತವಾಗಿಯೂ ಕೂಡ ನಿನ್ನ ಗಂಡ ಹುಷಾರಾಗ್ತಾನೆ ಚಾರು, ತಲೆ ಕೆಡಿಸ್ಕೋಬೇಡ, ಆದಷ್ಟು ಬೇಗ ಆತ ಕಂಡ್ಬಿಡ್ತಾನೆ, ಅಚ್ಚರಿ ನಡೆಯುತ್ತೆ, ತಲೆ ಕೆಡಿಸ್ಕೋಬೇಡ, ದೇವರ ಒಂದು ಪ್ರಾರ್ಥನೆ ಮಾಡು, ದೇವರ ಮೊರೆ ಹೋಗು, ದೇವರಿಗೆ ಪೂಜೆನ ಮಾಡು, ನಡೆಯುತ್ತೆ, ತಲೆ ಕೆಡಿಸ್ಕೋಬೇಡ ಅಂತ ಕೂಡ ಸಮಾಧಾನವನ್ನ ಮಾಡ್ತಾರೆ ಚಾರುಗೆ. ಈಗ ಗುರೂಜಿಯ ಮಾತನ್ನ ಕೇಳಿ ಚಾರುಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ಕಿದಂತಾಯ್ತು. ಪಾಪ ಚಾರು ಒಂದು ವಾರದಿಂದ ಇದೇ ಒಂದು ಗುಂಗಿನಲ್ಲೇ ಇದ್ದಾಳೆ, ಕಣ್ಣೀರಾಗ್ತಿದ್ದಾಳೆ. ಈ ಒಂದು ವಿಚಾರನ ರಾಮಾಚಾರಿ ತಾಯಿಗೆ ಅಂದ್ರೆ ಜಾನಕಿಗೆ ಹೇಳ್ಬೇಕು ಅನ್ಕೋತಾಳೆ, ಆದ್ರೆ ಅದು ಮನ್ಸು ಬರೋದಿಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ. ಪಾಪ ಕೇಕೆ ಮೇಲೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಚಾರು. ಇವನಿಂದನೇ ಈ ರೀತಿಯೆಲ್ಲ ಆಗ್ತಾ ಇರೋದು ರಾಮಾಚಾರಿಗೆ. ಪಾಪ ರಾಮಾಚಾರಿ ಅಂತ ಒಳ್ಳೆಯವನು, ಕೇಕೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ. ಈಗ ರಾಮಾಚಾರಿ ಜಾಗಕ್ಕೆ ಬಂದು ಕೇಕೆ ರಾಮಾಚಾರಿನ ಕಂಪ್ಲೀಟ್ ಆಗಿ ಆತನ ಕತೆ ಮುಗಿಸ್ಬೇಕು ಅಂತಾನೆ ಪ್ಲಾನ್ ಮಾಡ್ತಿದ್ದಾನೆ, ಹಾಗೆ ಹೀಗೆ ಅಂತ ಚಾರು ಮನಸ್ಸಿನೊಳಗಡೆ ಮಾತನಾಡ್ತಾ ನಿಂತ್ಕೊಂಡಿದ್ದಾಳೆ. ಆದ್ರೆ ಪಾಪ ಕೇಕೆ ಬದಲಾಗಿರುವಂತ ವಿಚಾರ ಪಾಪ ಚಾರುಗೆ ಗೊತ್ತೇ ಇಲ್ಲ, ಕೇಕೆನ ಹೆಲ್ಪ್ ಮಾಡಿರುವಂತ ವಿಚಾರವೂ ಕೂಡ ಗೊತ್ತಿಲ್ಲ. ಆದ್ರೆ ಈ ರೀತಿಯ ಒಂದು ಅಪಾರ್ಥವನ್ನ ಮಾಡ್ಕೊಂಡಿದ್ದಾಳೆ ಚಾರು. ಆದಷ್ಟು ಬೇಗ ಒಂದು ಕೇಕೆಯ ಒಳ್ಳೆ ಗುಣಗಳ ಬಗ್ಗೆ ಚಾರುಗೆ ಗೊತ್ತಾದ್ರೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಗುರೂಜಿ ಪವಾಡ ಮಾಡೇ ಮಾಡ್ತಾರೆ, ಸ್ವಲ್ಪ ದಿವಸಗಳ ಕಾಲ ಕಾಯಲೇಬೇಕು. ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ, ವಿಶೇಷವಾದಂತ ಗಿಡಮೂಲಿಕೆ ತೈಲ ಎಲ್ಲ ಒಂದು ಪದ್ಧತಿಯು ಕೂಡ ನಡೀತಾ ಇದೆ. ನೋಡೋಣ ಯಾವಾಗ ಒಂದು ಪ್ರಜ್ಞೆ ಬರುತ್ತೆ, ಯಾವಾಗ ಕಂಡುಬಿಡ್ತಾನೆ, ಯಾವಾಗ ಒಂದು ಮಾತನಾಡ್ತಾನೆ, ಚಾರುನ ಕೇಳ್ತಾನ ಅಂತ. ನಿಮ್ಗೆ ಅನ್ಸುತ್ತೆ ಆ ಪವಾಡ ನಡೆಯುತ್ತಾ ಇಲ್ವಾ? ರಾಮಾಚಾರಿ ಎದಳ್ಬೇಕೋ ಬೇಡವಾ? ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದ್ಭುತವಾದಂತಹ ಟ್ವಿಸ್ಟ್ಗಳು ಈಗ ಬರ್ತಿದೆ. ಚಾರು ಅದ್ಭುತವಾದಂತ ನಟಿ ಮೌನ ಅಂತ. ಇನ್ನ ಋತ್ವಿಕ್ ಅವರ ಬಗ್ಗೆ ಹೇಳೋದು ಬೇಕಾಗಿಲ್ಲ, ಅದ್ಭುತವಾದಂತ ನಟ, ಸೂಪರ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಎಲ್ರಿಗೂ ಕೂಡ ಇವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ.